ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬೆಳಗ್ಗೆ ಆ್ಯಸ್ ಯೂಶುವಲ್ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ನೋಡಿ, ದೇವ್ರ ಪೂಜೆ ಮುಗಿಸ್ಕೊಂಡಿದ್ದೀನಿ. ಪೂಜೆ ಆದಮೇಲೆ ಇನ್ನೇನಪ್ಪ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಏನು ಇವತ್ತು ನಮ್ಮ ಮನೇಲಿ ಅಂತ ನೋಡಿದ್ರೆ, ಯಪ್ಪ ದೇವ್ರೇ, ಅಣ್ಣಂಗೆ ಮ್ಯಾಗಿ, ನಮಗೆ ಬಂದ್ಬಿಟ್ಟು ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ, ಆದರೂ ಕೂಡ ತಿನ್ನಲೇಬೇಕು, ಇಲ್ಲ ಅಂದರೆ ಪೆಟ್ಟು ಬೀಳತ್ತೆ ಮನೇಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ತೆಳ್ಳಗಿರಬೇಕು ಉಪ್ಪಿಟ್ಟು, ಹಾಗಾಗಿ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದರೆ ಇಷ್ಟ ಆಗುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲ, ಆದರೂ ಸ್ವಲ್ಪ ಹಾಗೆ ಇಷ್ಟಪಡ್ಕೊಂಡು ತಿನ್ನಬೇಕು. ಈಗ ಬ್ಯಾಟಿಂಗ್ ಮಾಡುವಂಥ ಸಮಯದೀಗ ಬಿಸಿ ಬಿಸಿ ಉಪ್ಪಿಟ್ಟು ಇಷ್ಟೊಂದು ತಿಂತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಬೇಜಾರು ವಿಷಯ ಏನಪ್ಪ ಅಂದರೆ, ಇದ್ದಕ್ಕಿದ್ದಂಗೆ ಅಪ್ಪಾಜಿಗೆ ಹೆಲ್ತ್ ಅಪ್ಸೆಟ್ ಆಯಿತು. ಸೊ ಹಾಗಾಗಿ ನಾನು, ಅಪ್ಪಾಜಿ, ಅಮ್ಮ 3 ಜನ ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಏನು ಹುಷಾರಿಲ್ಲ ಅಂತ ಹೇಳಿದ್ರೆ, ಅಪ್ಪಾಜಿಗೆ ಯೂರಿನ್ ಇನ್ಫೆಕ್ಷನ್ ಆಗಿ ಅದು ಆಪ್ರೇಷನ್ ಆಗಿತ್ತಲ್ವ, ಅದ್ರದ್ದು ಪದೇ ಪದೇ ಪ್ರಾಬ್ಲಮ್ ಆಗ್ತಾನೇ ಇದೆ. ಸೊ ಹಾಗಾಗಿ ಇದಕ್ಕಿದ್ದಂಗೆ ಪೇಯ್ನ್ ಆಗ್ತಾ ಇದೆ, ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರ. ಸೊ ಹಾಗಾಗಿ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಹೋಗೋಣ ಅಂದರೆ ಆಗಲ್ಲ, ಮೂಮೆಂಟ್ ಆಗುತ್ತೆ 3 ಜನಕ್ಕೂ. ಸೊ ಹಾಗಾಗಿ ಆಟೋ ಬೆಸ್ಟ್ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಡಾಕ್ಟರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಇದೇ ಹಾಸ್ಪಿಟಲ್ಲು, ಅಮೃತ್ ಲೈಫ್ ಲೈನ್ ಅಂತ. ಸೊ ಇಲ್ಲೇ ತೋರಿಸಿದ್ದು. ಈಗ ರಿಸೆಪ್ಷನಲ್ಲಿ ಫಸ್ಟು ಅಮೌಂಟ್ ಎಲ್ಲ ಕಟ್ಟಿ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಡಾಕ್ಟ್ರು ಬಂದುಬಿಟ್ಟು ಒಂದು 5 ಮಿನಿಟ್ಸ್ ಮುಂಚೆ OTಗೆ ಹೋಗಿದ್ದಾರೆ, ಆಪ್ರೇಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಹೊತ್ತೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು, ಮಮ್ಮಿ, ಅಪ್ಪಾಜಿನೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಪೇಯ್ನ್ ಬೇರೆ ಆಗ್ತಾಯಿತ್ತಂತೆ, ಕೂರ್ಲಿಕ್ಕೆ ಆಗ್ತಾಯಿಲ್ಲ. ಸೊ ನಾವು 5 o'clock ಮನೆ ಬಿಟ್ಟವರು, 9 o'clock ಆದರೂ ಇನ್ನೂ ಡಾಕ್ಟ್ರು ಬಂದಿಲ್ಲ. OT ಮುಗಿಸ್ಕೊಂಡು ನೋಡಿ ಒಳಗಿದ್ದಾರೆ. ಅಪ್ಪಾಜಿನೂ ಕೂಡ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ICU ಅಲ್ಲಿದ್ದರು, ಮತ್ತು ಅಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಏನೇನೋ ಚೆಕಪ್ ಇತ್ತು. ಸೊ ಹಾಗಾಗಿ ಕರ್ಕೊಂಡೋಗಿದ್ರು. ಒಂದಷ್ಟು ಚೆಕಪ್ಸ್ ಇತ್ತು, ಹಾಗಾಗಿ ಡಾಕ್ಟ್ರು ನಮ್ಮ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ಅಪ್ಪಾಜಿಗೆ ಒಂದಷ್ಟು ಚೆಕಪ್ ಮಾಡ್ತಾ ಇದ್ದಾರೆ. ಸೊ ನಾನು, ಅಮ್ಮ ಹೊರ್ಗಡೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತಾದರೂ ಬಂದಿಲ್ಲ ಅಂತ. ಆಗಲೇ 9:30 ಆಯ್ತಾ ಬಂತು. ಸೊ ಇವಾಗ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಮೆಡಿಸನ್ ಎಲ್ಲ ತೊಗೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಮತ್ತು ಅದೇ ಇನ್ಫೆಕ್ಷನ್ ಆಗಿದೆ, ಪದೇ ಪದೇ ಬರಬೇಕು ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 10 o'clock ಆಯ್ತಾ ಬಂತು. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಬೇಜಾರಾಗತ್ತಪ್ಪ ಈ ಥರ ಆದರೆ. ನೋಡಿ, ಈಗ ನಾವು ಬರೋಷ್ಟೊತ್ತಿಗೆ ಟೈಮು 10 o'clock ಆಗಿದೆ. 10:15, ಅದು 15 minutes ಫಾಸ್ಟ್ ಇರುತ್ತೆ. 10 o'clock ಆಯಿತು. ನಾವು ಹೋಗಿದ್ದು 5 o'clockಗೆ, ಬಂದಿದ್ದು 10 o'clock ಆಯಿತು. ಡಾಕ್ಟರು ಆ್ಯಕ್ಚುಲಿ OTಲಿದ್ದರು. ಸೊ ಹಾಗಾಗಿ ಲೇಟ್ ಆಗಿಬಿಡ್ತು. ನಾವು ಒಂದು 15 minutes ಬೇಗ ಹೋಗಿದ್ರೆ ಸಿಗ್ತಾಯಿದ್ರು. ಡಾಕ್ಟ್ರು ನನ್ನ ನೋಡ್ಬಿಟ್ಟು, ಅಂದರೆ ಪೇಷಂಟ್ ಬಗ್ಗೆ ಏನಾರು ಹೇಳೋಕ್ಕೆ ಕರೀತಾರಲ್ಲ, ಸೊ ನಾನು ನೋಡ್ಬಿಟ್ಟು ಹೇಳ್ತಿದ್ರು, ಅಯ್ಯೋ ಯಾರು ದೊಡ್ಡವರಿದ್ರೆ ಕರೀರಿ ಅಂತ. ಪೇಷಂಟ್ಗಳು, ಸರ್ ನಾನು ಇರೋದು, ನನಗೆ ಹೇಳಿ ಅಂತ ಹೇಳಿದೆ. ಅವ್ರು ನಗ್ತಾಯಿದ್ರು. ಯಾವುದೋ ಚಿಕ್ಕ ಮಗು ಕರ್ಕೊಂಡ್ಬಂದ್ಬಿಟ್ಟವ್ರೆ ಅಂದ್ಕೊಂಡಿದ್ದೆ ಕಣ್ರಿ ನಾನು ಅಂತ. ಡಾಕ್ಟರ್ಸ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರಲ್ಲಿ. ಹಾಸ್ಪಿಟಲು ಚೆನ್ನಾಗಿದೆ, ಫೀಸು ಹಾಗೆ ತಗೋತಾರೆ, ಬಟ್ ಸ್ಟಿಲ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಮತ್ತು ಮಂಡೇ ಬರೋಕ್ಕೆ ಹೇಳಿದ್ದಾರೆ, ನೋಡಬೇಕು. ಮಂಡೇ ಮಾರ್ನಿಂಗ್ ಬರೋಕ್ಕೆ ಹೇಳಿದ್ದಾರೆ, ಹೋಗಬೇಕು. ಅದು ಯೂರಿನ್ ಇನ್ಫೆಕ್ಷನ್ ಆಗಿ ಸರ್ಜರಿ ಬೇರೆ ಆಗಿತ್ತಲ್ವ. ಸೊ ಅದು ಮಂತ್ಲಿ ಒಂದೊಂದು ಟೈಮ್ ಬನ್ನಿ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಐ ಹೋಪ್, ಫಿಂಗರ್ ಕ್ರಾಸ್, ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು. ಇವಾಗ ಅಡುಗೆ ಮಧ್ಯಾಹ್ನ ಮಾಡಿದ್ದೇ ಇದೆ, ರೈಸು ಮತ್ತು ಸಾಂಬಾರೆಲ್ಲ, ಅದೇ ಊಟ ಮಾಡಬೇಕು. ಸ್ವಲ್ಪ ಟಯರ್ಡ್ ಆಗಿದೆ, ಒಂಚೂರು ಎಡಿಟಿಂಗ್ ಕೆಲಸನೂ ಇದೆ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಟಚ್ ಮಾಡೋದು. ಗೈಸ್, ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್, ಸಿ ಯು ಆಲ್.